ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಚಂದ್ರಶೇಖರ ಸ್ವಾಮೀಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮತ್ತು ಅಶೋಕ್ ನಡುವೆ ಈಗ ವಾಕ್ ಸಮರ ಜೋರಾಗ್ತಾ ಇದೆ. ಅಶೋಕ್ ಬೆಂಕಿ ಹಚ್ಚಿ ಬೀಡಿ ಸೇತ್ತಿದ್ದಾರೆ. ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ಆದಾಗ ಅಶೋಕ್ ಎಲ್ಲೋಗಿದ್ರು ಅಂತ ಡಿಸಿಎಂ ಡಿಕೆಶಿ ಹೇಳಿಕೆ ಕೊಟ್ಟರು. ಅದಕ್ಕೆ ಅಶೋಕ್ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ನನಗೆ ಬೀಡಿ ಸೇದೋ ಚಟ ಇಲ್ಲ, ಡಿಕೆ ಶಿವಕುಮಾರ್ಗಿದೆ, ಅದಕ್ಕೆ ಹೇಳ್ತಿದ್ದಾರೆ. BGS ಮಠಕ್ಕೆ ಶಿಕ್ಷಣಕ್ಕೆ 100 ಎಕರೆ ಜಮೀನು ಕೊಟ್ಟಿದ್ದೀನಿ. ನಿರ್ಮಲಾನಂದನಾಥ ಶ್ರೀಗಳ ಫೋನ್ ಟ್ಯಾಪ್ ಆದಾಗ ಡಿಕೆಶಿ ಮಿನಿಸ್ಟರ್ ಆಗಿದ್ರಲ್ಲ, ಆಗ ಜೋಡೆತ್ತು, ಈಗ ಕುಂಟೆತ್ತ ಅಂತ ಅಶೋಕ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ನಾನು ನಮ್ಮ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಸಂವಿಧಾನ ಹಕ್ಕು, ಯಾರ ಹಕ್ಕು ಬಗ್ಗೆಗೂ ಯಾರು ಮಾತಾಡೋಕ್ಕೆ ಅವಕಾಶ ಬೇಡ, ಜಾತಿಗಳಲ್ಲಿ ಬೇಡ. ನಾವೆಲ್ಲ ಮಾನವ ಧರ್ಮ, ನಮ್ಮದು ಮಾನವ ಧರ್ಮ, ನಮ್ಮದು ಸಂವಿಧಾನ. ಇವೆರಡಕ್ಕೂ ಕೂಡ ನಾವು ಹೆಚ್ಚಿಗೆ ಒತ್ತನ್ನು ಕೊಟ್ಟು ಹೋಗಬೇಕು. ನಾನು ಸ್ವಾಮಿಗಳಿಗೆ ಹೇಳ್ತೀನಿ, ಪೊಲೀಸವ್ರಿಗೂ ಹೇಳ್ತೀನಿ. ಹಂಗಂತ ಯಾರು ಏನು ಮಾಡ್ತೀರಿ? ಎಲ್ಲ ಯಾರು ಲಾಗಿನ ದೊಡ್ಡವರಿಲ್ಲ, ಕಾನೂನಿಗೆ ಯಾರು ದೊಡ್ಡವರಿಲ್ಲ. ಯಾರೋ ಒಂದು ಸಣ್ಣ ಪೋಸ್ಟಿಂಗ್ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಕೇಸ್ ಹಾಕ್ತೀವಿ. ಪೊಲೀಸವರು ನಾನು ಹಾಕಿದ್ರು ನನ್ನ ಮೇಲೆ ಕೇಸ್ ಹಾಕಿ. ನಮ್ಮ ಕಾಂಗ್ರೆಸ್ ಆಫೀಸ್ ಹುಡುಗರುಗಳ ಮೇಲೆಲ್ಲ ಕೇಸ್ ಹಾಕ್ಸಿಲ್ವ BJP ಗೌರ್ಮೆಂಟಲ್ಲಿ? ನಾನೇನು ಹೇಳಿದಲ್ಲ ಸ್ವಾಮಿ, ನಾನು ಉಗ್ರ ಹೋರಾಟ ಮಾಡಿಬಿಡ್ತೀನಿ ಅಂತ ಅಶೋಕ್ ಹೇಳ್ತಾನೆ. ಏನಾಯಿತು? ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ಹಾಕ್ಸಾಗ ಎಲ್ಲೋಗಿದ್ರು ಅಶೋಕು? ಎಲ್ಲೋಗಿದ್ರು BJPಯವರು? ಇದೇ ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ ಕೇಸ್ ಹಾಕ್ಲಿಲ್ವಾ? ಬಾಲಗಂಗಾಧರ ಸ್ವಾಮಿ ಇದು ನಿರ್ಮಲಾನಂದ ಸ್ವಾಮೀಜಿ ಫೋನ್ನ ಟ್ಯಾಪ್ ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಅಶೋಕ್ ಯಾಕೆ ಮಾತಾಡಲಿಲ್ಲ? ಒಬ್ಬ ನಿರ್ಮಲಾನಂದ ಸ್ವಾಮಿಗಳು ಒಬ್ಬ ಕ್ರಿಮಿನಲ್ ಅಂತ ಅಂದ್ಬಿಟ್ಟು ಅವ್ರ ಫೋನ್ ನಂಬರ್ ಕೊಟ್ಟಿದ್ರಲ್ಲ. ಡು ಯು ನೋ ದೇರ್ ಇಸ್ ಎ CBI ರಿಪೋರ್ಟ್ ಆನ್ ದಟ್? ಯಾಕೆ ಮಾತಾಡ್ತಾ ಇಲ್ಲ ಅದನ್ನೆಲ್ಲ? ಸುಮ್ಮನೆ ಈ ರಾಜಕಾರಣ ಬಿಟ್ಬಿಟ್ಟು, ಒಣ ರಾಜಕಾರಣ ಬಿಟ್ಬಿಟ್ಟು ಇವರೇ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಬೀಡಿ ಸೇದೋ ಅಭ್ಯಾಸ ಇಲ್ಲ, ಚಟನೂ ಇಲ್ಲ ನನಗೆ. ಅದಕ್ಕೆ ಅಭ್ಯಾಸ ಇರೋರು ಅವ್ರು ಹೇಳಿರ್ಬೋದು, ಮೋಸ್ಟ್ಲಿ ಅವ್ರಿಗೆ ಅಭ್ಯಾಸ ಇರಬೇಕು, ಅದಕ್ಕೆ ಹೇಳಿದ್ದಾರೆ. ನನಗೆ ಬೀಡಿ ಸೇದೋ ಅಭ್ಯಾಸನೂ ಇಲ್ಲ, ಬೆಂಕಿ ಹಚ್ಚೋ ಅಭ್ಯಾಸನೂ ಇಲ್ಲ. ಆದ್ದರಿಂದ ಅವರು ಹೇಳಿರೋದು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಫೋನ್ ಟ್ಯಾಪ್ ಮಾಡಿದ್ರು ಅಂತ ಹೇಳಿದ್ದಾರೆ. ಫಸ್ಟು ಆದಿಚುಂಚನಗಿರಿ ಮಠದ ಭಕ್ತ ನಾನು. ಫಸ್ಟು ಅವರು ನನ್ನ ಸ್ವಾಮೀಜಿಯವರು ಇಬ್ಬರೂ ಕೂಡ ಮನೆ ಮಗ ಅಂತಲೇ ಕರೆಯೋದು. ಇವತ್ತಿಗೂ ಅದನ್ನೇ ನನ್ನನ್ನು ಕರೆಯೋದು. ಸಾವಿರಾರು ಬಾರಿ ಹೋಗಿದ್ದೇನೆ ಅಲ್ಲಿ. ಆ ಮಠಕ್ಕೆ ಬೇಕಾದಂಥ, ಅವರ ಶಿಕ್ಷಣ ಸಂಸ್ಥೆಗಳಿಗೆ ಬೇಕಾದಂಥ 100 ಎಕರೆ ಜಮೀನು ಕೊಟ್ಟಿದ್ದೀನಿ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ, ಹೋಮ್ ಮಿನಿಸ್ಟರ್ ಆಗಿದ್ದಾಗ 100 ಎಕರೆ ಜಮೀನು ಕೂಡ ಕೊಟ್ಟಿದ್ದೀನಿ. ಶೈಕ್ಷಣಿಕವಾಗಿ ಮತ್ತು ಅಂಧ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ, ಅನ್ನದಾಸೋಹ ಮಾಡೋಕ್ಕೆ, ಗೋಶಾಲೆ ಮಾಡೋಕ್ಕೆ 100 ಎಕರೆ ಜಮೀನು ಕೊಟ್ಟಿದ್ದೀನಿ. ನಾನು ಮಠದ ಪರಮ ಭಕ್ತ. ಅವ್ರು ಹೇಳಿದ್ದಾರೆ ಫೋನ್ ಟ್ಯಾಪ್ ಮಾಡಿದಾಗ ಅಂತ.